ನನ್ನ ಹೆಸರು ಲೋಕಿ, ಜಾಸ್ತಿ ಪೀಸ್ ಸಾಕಿ. ಈ ನನ್ನ ಮಗನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬಸು ನಾನು ಬಂದೆ, ಮಸಾಲೆ ತಂದೆ. ಬಾಡು ಬಾಡು ನಮ್ಮನೆ ಗಾಡು. ಅಂಟಮ್ಮ ಇವ ಸ್ಪೆಷಲ್ ಯಾರು? ನಮ್ದು ಎಣ್ಣೆ ಖಾರ. ನಮ್ಮ ಹಳ್ಳಿನೇ ಅಂದ. ನಮ್ಮ ಹಳ್ಳಿ ಅಡ್ಗೆ ಇನ್ನೂ ಚಂದ. ಬಾಗೂರು ನಮ್ಮ ಹಳ್ಳಿಗೆ. ಬಾಸು ನೋಡ್ತಾ ಇದ್ರೆ ಈ ಹಂದಿ ಪೀಸು ನನಗ್ ಬರ್ತಾದೆ ಇವಾಗ್ಲೇ ಫುಲ್ ಜೋಸ್. ಊಟ ತಿಂದಾದ್ಮೇಲೆ ನೀನ್ ಮಾತ್ರ ಬಿಡ್ಬೇಡ ಊಸು. ಈ ನನ್ನ ಮಗನ ನಿಮ್ ಭಾಷೆನೇ ಸರಿ ಕಣೋ. ಇವತ್ತು ಈ ಪ್ರಕೃತಿ ಮಡಿಲಲ್ಲಿ ಹಂದಿ ಎಣ್ಣೆ ಖಾರ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಒಳ್ಳೆ ಮಸಾಲೆ ಮಾಡ್ಕೋಬೇಕು. ಬನ್ನಿ ಯಾವ ಥರ ಮಸಾಲೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮಸಾಲೆ ಪದಾರ್ಥಗಳು: ಮಸಾಲೆ ರೆಡಿ ಆಯಿತು. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಲೋಕಿ ಬಾಸು. ಹೇಳು ಬಾಸು. ಓ ಮ್ಯಾಲ್ ಕುತ್ಕೊಂಡು ಏನ್ ಮಾಡ್ತಾ ಇದೀರಾ? ಪ್ರಕೃತಿ ಸೌಂದರ್ಯ ಸವಿತಾ ಇದೀವಿ ಬಾಸು. ಅಪ್ಪ ಬೆಳಗ್ಗೆ ಒಂದ್ 90 ಕೊಡ್ಸಿರ್ಲಾತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ಬನ್ನಿ ಬನ್ನಿ ಮುಚ್ಕೊಂಡು ಇಲ್ಲಿ ರುಕ್ಕ ಬರ್ಬೇಕು. ರುಬ್ಬರಾರು ಒಂದೇ ಬಾಸು. ಓಹ್ ಏನ್ ಬಾಸು ಇಂಥ ಜಂಪು? ಹೆಂಗೆ ಬಾಸು? ಏನು ಊಟ ಅಂದ್ರೆ ಜಂಪು, ಜಂಪ್ ಮೇಲೆ ಜಂಪು. ನಾವು ಗೊತ್ತಲ್ಲ ಬಾಸು, ಊಟ ಅಂದ್ರೆ ನಮ್ಗೆ ಆ ನೆನಪು ಬಿಡಕಾಯ್ತದ. ಊಟಕ್ಕೆ ಅಂತಾನೆ ಕಾಯ್ತಾ ಇರ್ತೀವಿ. ಬಂದೆ ಬಾಸ್ ಈಗ. ಬರ್ಲಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಣ್ಣ ಹಂದಿ ಬಾಡು. ಸೂಪರ್ ಕಣೋ ನೀನು. ಬಾಸು ಹಂದಿ ಬಾಡ್ ಮಾತ್ರ ಬೇಗ ತರ್ಸ್ತೆ. ಆದ್ರೆ ಲೋಕಿ ಬಾಸ್ ರುಬ್ಬಕ್ ಹೋಗಿರೋಲ್ ಮಾತ್ರ ಬರ್ಲಿಲ್ಲ. ಏ ಈ ಹಂದಿ ಅಂದ್ರೆ ಲೋಕಿ ಮುಂದೆ ಇರ್ತಾನ ಕಣೋ. ಇನ್ನೇನ್ ಬರ್ತನ್ ನೋಡು. ಬಾಸು ನಾನ್ ಬಂದೆ, ಮಸಾಲೆ ತಂದೆ. ಬಾಸು ಹಿಂಗೆಲ್ಲ ಡೈಲಾಗ್ ಹೊಡಿತಲ್ಲ, ಊರ್ ಜನಗಳು ಏನು ಅನ್ನಲ್ವಾ? ಬದುಕೋರ್ನ ಕಂಡ್ರೆ ಹಂಗೆ ಕದ್ಸಾ. ಈ ಊರ್ ನನ್ನ ಮಕ್ಳು ಬದುಕಿದ್ರೆ ಬಾಯ್ ಬಡ್ಕತಾರೆ, ಕೆಟ್ರೆ ಹಂಡ್ ಬಡ್ಕತಾರೆ. ಅಂತವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಾರ್ದು ಬಾಸು. ಮಾಡು ಬೇಗ ನೀನು. ಆಹಾ ಬನ್ನಿ ಮಾಡೋಣ. ಹುರ್ಕೊಂಡು ಕುಟ್ಕೊ ಬಂದಿರೋ ಮಸಾಲೆ: ಕೆಂಪು ಮೆಣಸಿನಕಾಯಿ, ಪುಡಿ ಉಪ್ಪು, ಒಂದೊಂದು ಪೀಸುನು ಮುತ್ತು ರತ್ನ ಇದ್ದಂಗವೆ. ಹಾ ಬನ್ನಿ ಇದನ್ನ ಒಂದು ಸ್ವಲ್ಪ ಹೊತ್ತು ಮಡಗ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಎಣ್ಣೆ ಖಾರ, ಅಡುಗೆ ಎಣ್ಣೆ, ರುಬ್ಕ ಬಂದಿರೋ ಈರುಳ್ಳಿ, ರುಬ್ಕ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಅರಿಶಿಣ ಪುಡಿ, ಮಸಾಲೆಯಲ್ಲಿ ಕಲ್ಸ್ಕೊಂಡಿರೋ ಹಂದಿ ಬಾಡು, ನೀರು, ಕಲ್ಲುಪ್ಪು, ಎಣ್ಣೆ ಖಾರ ರೆಡಿ ಆಯಿತು.
ಹಂದಿ ಎಣ್ಣೆ ಖಾರ ತಿನ್ನಕ್ ಹೋಗೋಣ ಬಾರ. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಬಾಸ್ಗೆ ದೊಡ್ಡದು. ಮತ್ತೆ ಬಾಸ್ತು ದೊಡ್ಡದು ತಾನೆ, ಅದಕ್ಕೆ ದೊಡ್ಡದು. ಹೊಟ್ಟೆ 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 ಬಸ್ಸು ಹೊಟ್ಟೆ. ಸರಿ ಹೇಳಪ್ಪ, ಕಮ್ಮಿ ತಿಂದ್ರೆ ಆಯ್ತದ ಬಸ್ಸು? ಜನ ಮಿಕ್ತಾರ ಕಮ್ಮಿ ತಿಂದ್ರೆ. ಬಾಸೇ ಕಮ್ಮಿ ತಿಂತವ್ರೆ, ಬೇರೆ ಯಾರು ತಿನ್ನಲ್ಲ ಅಂದ್ಬಿಡ್ತಾರೆ. ಅಂತಮ್ಮ ಬಾಸ್ಗೆ 5 ಹಾಕು. ಆಗ್ತಿಂತಮ್ಮ. ತಗೊಳ ನಿಂಗೊಂದು. ಬಾಸು, ನನ್ನ ಹೆಸರು ಲೋಕಿ, ಜಾಸ್ತಿ ಪೀಸ್ ಹಾಕಿ. ಯಾಕೋ ಏನ್ ಅರ್ಜೆಂಟು? ನೋಡಿ ಹಂಗೆ ಇದ್ರ ತುಂಬಾ ನಿಮ್ಗೇನೆ. ನೋಡಿ ಹಿಂಗಿರ್ಬೇಕು ಪೀಸ್ ಅಂದ್ರೆ. ಕೈ ತುಂಬಾ ಎಣ್ಣೆ, ಬಾಯಿ ತುಂಬಾ ಖಾರ. ನೋಡಿ ಹೆಂಗಿದೆ ಪೀಸು. ಆಹಾ, ಈಗ ಬಾಳಿಗೆ ಹಾಕೊಂಡು ತೋರಿಸ್ತಾ ಇದೆ ಖಾರವಾಗಿ. ಒಳ್ಳೆ ಎಣ್ಣೆ ಇರಬೇಕು, ಎಣ್ಣೆ ಖಾರ ಅಂದ್ರೆ. ಒಂದೇ ಸತಿ ತುರ್ಕಿ ಬಸ್ ಅದನ್ನ ಮೂಳೆ ಮಾತ್ರ ಈಚೆ ಬರ್ಬೇಕು. ಹಂಗಂತೀರ ಬಾಸು? ಹಾ, ಈಗ ಬರ್ತಂಗೆ ನೋಡಿ. ನೀವು ಹೇಳಿದ್ಮೇಲೆ ಬಿಡ್ತೀನ ಬಾಸು ನಾನು. ಬರೀ ಮೂಳೆ. ನನ್ಗಿಷ್ಟ ಇಲ್ಲ ಬೂಂದಿ, ನಾನು ಯಾವಾಗ್ಲೂ ತಿನ್ನೋದೇ ಹಂದಿ. ಸೂಪರು. ಏನು ಹಿಂಗೆ ಖಾರ ಎಲ್ಲ ಮೂತಿಗೆ ಬಳ್ಕೊಬಿಟ್ಟಿದೆಯಲ್ಲೋ. ಅಣ್ಣ ಇಂಥ ಟೇಸ್ಟ್ ಇರಿ ಯಾರು ತಾನೇ ಬಿಟ್ಟು. ಲೋಕಿ ಅಣ್ಣ ಆಗ್ಲೇ ಅರ್ಧ ಹಂದಿ ಖಾಲಿನೇ ಮಾಡ್ಬಿಡ್ತು. ಅರ್ಧ ಹಂದಿ ಎಲ್ಲ ಕಡೆ ಪೀಸು, ಅರ್ಧ ಹಂದಿ ತಿನ್ನಕೈತಿದ್ದೀನೋ. ಏನಂದ್ರು ಟೇಸ್ಟ್ ಸೂಪರು. ನಿಂಬೆಹಣ್ಣು ಇಟ್ಕೊಳ್ಳೋಣ ಇದ್ರ ಮೇಲೆ. ನಿಂಬೆಹಣ್ಣು ಇಟ್ಕೊಂಡು ನಮ್ಮ ಸ್ಟೈಲಲ್ಲಿ ಬಾಯೊಳಗೆ ಬಿಟ್ಕೋತಾ ಇದ್ರೆ ಅದ್ಭುತ. ಎಣ್ಣೆ ಖಾರ ತಿನ್ಮೇಲೆ ಆಯ್ತದೆ ನನಗೆ ಹೊಟ್ಟೆ ಭಾರ. ಮುಗ್ಗಾಂಬೋಗೆ ಮಜಾ ಬಂತು, ಸೂಪರು. ಬಾಡು ನಮ್ಮನೆ ಗಾಡು. ಸ್ವರ್ಗಕ್ಕೆ 2 ಗೇಣು ಸೂಪರು. ಅದು 2 ಗೇಣು ಅಲ್ಲ, 3 ಗೇಣು. ಒಂದ್ ಗೇಣು ಹತ್ರ ಕೊಂಡೋಗೋನೆ, 2 ಗೇಣು. ಹಂದಿ ತಿನ್ಬಿಟ್ಟು ಒಂದು ಗೇಂಡ ಏನೋ ಅದು ತಿಂತ ಬಾಯೆಲ್ಲ ಹಂಗ್ ಮಾಡ್ಕೊಂಡಿದ್ದೆ. ಬಾಸು ಈ ಟೇಸ್ಟ್ನ ಎಲ್ಲೂ ಬುಡಕ್ಕೆ ಆಗಲ್ಲ ಬಾಸು. ಏನು ಎಣ್ಣೆ ಖಾರ ಅಂದ್ಬಿಟ್ಟು ಎಣ್ಣೆನೆಲ್ಲ ಮೂತಿಗೆ ಬಳ್ಕೊಬಿಟ್ಟಿದ್ಯಲ್ಲೋ. ನಾಕು ತುಪ್ಪ ಇದ್ದಂಗೆ ಇರ್ತದೆ. ಆಹಾ ಸೂಪರು. ಇವತ್ತು ನಮ್ಮ ಕನ್ನಡ ಪಾಕಶಾಲೆಯಲ್ಲಿ ಹಂದಿ ಮಟನ್ ಎಣ್ಣೆ ಖಾರ ಮಾಡಿದ್ದೀವಿ. ಮಾಡ್ಕೊಂಡು ನೋಡ್ರಿ. ಏನ್ರಿ ಪೀಸು ಇದು, ಅಬ್ಬಬ್ಬಬ್ಬ ಸ್ವರ್ಗ ತಿಂತಾರೆ. ಸೂಪರ್ ಆಗೈತೆ. ನಮ್ಮ ಕನ್ನಡ ಪಾಕಶಾಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೂಪರ್ ಆಗದ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? 10 ರೂಪಾಯಿ ಇರ್ತಾರೆ ಗಾಂಧಿ. ಚೆನ್ನಾಗಿ ತಿಂದು ಹಂದಿ. ಈ ನನ್ನ ಮಗನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅಂತಮ್ಮ ಬಾಸ್ಗೆ 5 ಹಾಕು. ಆಗ್ತಿಂತಮ್ಮ. ನನಗೂ ಗೊತ್ತು ಏನ್ ಹಾಕ್ಬೇಕು ಅಂತ. ಗೊತ್ತಾ? ತಗೋ ನಿಂಗೊಂದೇ ಸಾಕು, ದಪ್ಪ ಆಗ್ಬೇಡ. ಆಯ್ತು ತಗೋ ನಿಂಗೊಂದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.